ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಸುಕ್ಷೇತ್ರ ಎಮ್ಮಿಗನೂರು ಎಚ್ ವೀರಾಪುರ ಗ್ರಾಮದ ಶ್ರೀ ಜ್ಞಾನಜ್ಯೋತಿ ಜಡೇಶ ಶಿವಲಿಂಗ ಮಂದಿರದಲ್ಲಿ 3ನೇ ವರ್ಷದ ಶ್ರೀ ಆದಿಶಕ್ತಿ ಶ್ರೀ ಬನಶಂಕರಿ ದೇವಿ ರಥೋತ್ಸವ ಹಾಗೂ 7ನೇ ವರ್ಷದ ಶಿವಮಾಲಾಧಾರಿಗಳ ಇರುಮುಡಿ ಮತ್ತು 5ನೇ ವರ್ಷದ 1111 ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಶರಣರು ಭಾಗವಹಿಸಿದರು. ಜಿಲ್ಲೆಯ ಗಣ್ಯ ವ್ಯಕ್ತಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಆಗಮಿಸಿದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಆಗಮಿಸಿದ ಭಕ್ತರಿಗೆ ವಿವಿಧ ಆರೋಗ್ಯ ತಪಾಸಣೆಯ ಮೂಲಕ ಭಕ್ತರಲ್ಲಿ ಆರೋಗ್ಯ ಕಾಳಜಿಯ ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ಅನ್ನ ಸಂತರ್ಪಣೆ, ತುಲಾಭಾರ ಕಾರ್ಯಕ್ರಮ, ರಥೋತ್ಸವ ತುಂಬ ಅದ್ಧೂರಿಯಾಗಿ ಜರುಗಿತು.
ಹಾಗಾಗಿ ರಾತ್ರಿ ಎಮ್ಮಿನೂರಿನ ಮಂತ್ರಮಠದ ಶಸ್ತ್ರವನ್ನು ವಾಮದೇವ ಮಂತ್ರಿಸುವ ಅಂತಕಾಯ ತ್ರಿಕಾಲಾಗ್ನಿಕಾಲ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮುರಾಜಿಗೆ ಮತನ್ನ ಒಳಿತಿಗಾಗಿ ದೈನಿಕವೂ ಕೂಡ ತಾಯಿ ಬನಶಂಕರಿ ದೇವಿ ಆರಾಧನೆಯನ್ನು ಮಾಡ್ತಾರೆ ಮತ್ತು ಜೊತೆಯಲ್ಲಿ ನಾಡಿನ ಒಳಿತಿಗಾಗಿ ಜನರ ಕಲ್ಯಾಣಕ್ಕಾಗಿ ಅವರ ಮನೆಗಳಲ್ಲೂ ಕೂಡ ಇಂದು ಅವರ ಒಂದು ಯಾವುದೇ ಒಂದು ಆತಂಕ ಇರಬಹುದು ಆ ಎಲ್ಲ ಆತಂಕಗಳನ್ನು ದೂರ ಮಾಡುವಂತ ಕೆಲಸವನ್ನ ನಮ್ಮ ಪರಮ ಪುರುಷರು ಮಠದಿಂದ ಇವತ್ತು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಬಹಳ ಅವಿಸ್ಮರಣೀಯ ದಿನ. ಪ್ರತಿಯೊಬ್ಬರಿಗೂ ಭಗವಂತ ಈ ಭೂಮಿ ಮೇಲೆ ಬದುಕಲು ಜೀವವನ್ನು ಕೊಡ್ತಾನೆ. ಆ ಬದುಕಲು ಮತ್ತು ಮನಸ್ಸಿಗೆ ಒಂದು ಚೈತನ್ಯವನ್ನು ನೀಡುವಂತ ಕೆಲಸವನ್ನ ನಮ್ಮ ಪರಮ ಪೂಜ್ಯರಾದಂತ ಶ್ರೀ ಗಣೇಶನಾಥನವರು ಈ ಮಠದ ಮೂಲಕ ಎಲ್ಲರಿಗೆ ಅವರು ಯಾವಾಗಲೂ ಕೂಡ ಶುಭ ಕಾರ್ಯಕ್ರಮಗಳ ಮೂಲಕ ಎಲ್ಲ ಜನರಿಗೆ ಮಾನಸಿಕವಾಗಿ ಸಂತೋಷ, ಆನಂದ, ನೆಮ್ಮದಿ, ಆರೋಗ್ಯವನ್ನು ಕೊಡುವಂತ ಕಾರ್ಯವನ್ನ ಈ ಮಠದ ಮೂಲಕ ಅವರ ಪರಂಪರೆಯನ್ನು ಬೆಳೆಸ್ತಾ ಬಂದಿದ್ದಾರೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಭೂಮಿ ಮೇಲೆ ಹುಟ್ಟುವಾಗ ನಾವೇನನ್ನು ಕನಸಿಟ್ಕೊಂಡು ಬಂದಿರಲ್ಲ. ಆಕಸ್ಮಿಕವಾಗಿ ಜನನ ಪಡಿತೀವಿ. ಆ ಜನನ ಮರಣದ ಮಧ್ಯದಲ್ಲಿ ನಾವು ಒಂದು ಸಂಸ್ಕಾರ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದ್ರಿಂದ ಇಂಥ ಮಠ ಮಾನ್ಯಗಳಲ್ಲಿ ಪರಮ ಪೂಜ್ಯರ ಆಶೀರ್ವಾದವನ್ನು ನಾವು ಪಡೆಯೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಮನೆಗಳಲ್ಲಿರ್ತಕ್ಕಂಥ ಮಾಡ್ತಕ್ಕಂಥ ಶಕ್ತಿ ತಾಯಿ ಬನಶಂಕರಿ ದೇವಿ ಎಲ್ಲರಲ್ಲಿಯೂ ಕೂಡ ಒಂದು ಕೃಪಾ ಕಟಾಕ್ಷವನ್ನು ದಯ ತೋರ್ತಾಳೆ. ಸೊ ಹಾಗಾಗಿ ಈ ಆರಾಧನೆ ಈ ನಾಡಿಗೆಲ್ಲ ಉತ್ತಮ ಮಳೆ ಬೆಳೆ ಪ್ರತಿ ವರ್ಷವೂ ಕೂಡ ನಿಜಕ್ಕೂ ಒಂದು ಒಟ್ಟಲ್ಲಿ ಈ ಕಾರ್ಯಕ್ರಮದ ಅಂಗವಾಗಿ ಪ್ರಾಸ್ತಾವಿಕವಾಗಿ ನಮೋ ನಮಃ ಒಟ್ಟಲ್ಲಿ ಈ ಕಾರ್ಯಕ್ರಮದ ನಮೋ ನಮಃ ಪ್ರತಿ ವರ್ಷವೂ ಕೂಡ ನಿಜಕ್ಕೂ ಒಂದು ಗುರುಪಟ್ಟಣ ಸ್ವಾಮಿಯನ್ನ, ಗುರು ಅಖಂಡ ಪರಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಯನ್ನ, ಹೆಚ್ಚು ವೀರಾಪುರ ಎಮ್ಮೆನೂರು ಮಠ ಮಂದಿರದ ಆರಾಧ್ಯ ದೇವರಾಗಿರುವ ಸದಾ ಪುಣ್ಯದ ಕಾರ್ಯಗಳನ್ನೇ ಮಾಡ್ತಾ ನಮ್ಮ ಗಣೇಶ್ ಪಂಡಿತರಾಗಿದ್ದಾರೆ. ಈ ಹುಡಿ ತುಂಬುವ ಕಾರ್ಯಕ್ರಮ ಯಾಕೆ ಮಾಡಿದ್ರು ಅಂದ್ರೆ ಆ ಶಿವಮಾಲಾಧಾರಿಗಳು ಜ್ಯೋತಿರ್ಮಣಿಯನ್ನ ಭ್ರಮರಂಭ ಸಹಿತ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಾನಕ್ಕೆ ಅರ್ಪಣೆ ಮಾಡಬೇಕು ಅಂತಂದೇಳಿ ಜ್ಯೋತಿರ್ಮುಡಿ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ನಾವೆಲ್ಲ ಏನು ಶಿವಮಾಲೆಯನ್ನ ಧಾರಣೆ ಮಾಡ್ತಿದೀವಲ್ಲ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಯಾರು ಹಾಕಿದ್ರಂದ್ರೆ ಇದನ್ನ ಆ ಶ್ರೀಶೈಲ ಮಲ್ಲಯ್ಯನ ಮಾಲಾಧಾರಿಯಾಗಿ ಸಾಕ್ಷಾತ್ ಪಾರ್ವತಿ ಮಾತೆ ಈ ಮಾಲೆಯನ್ನ ಧಾರಣೆ ಮಾಡಿದ್ದ. ಅದಾದ ನಂತರ ಮಹಾವಿಷ್ಣು, ಬ್ರಹ್ಮದೇವ, ಇಂದ್ರಾದಿ ಅಷ್ಟದಿಕ್ಪಾಲಕರು, ಸನಕಾದಿ ಮಹರ್ಷಿಗಳು, ಸಪ್ತ ಋಷಿಗಳು, ಹೀಗೆ ಎಲ್ಲ ದೇವಾನ ದೇವತೆಗಳು ಆ ಶಿವನ ಕೃಪೆ ಪಡ್ಕೊಳ್ಬೇಕು, ಶಿವನ ಆಶೀರ್ವಾದ ಪಡ್ಕೊಳ್ಬೇಕಂತಂದೇಳಿ ಈ ಒಂದು ವ್ರತವನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಂದಿದ್ವಿ ನಾವೆಲ್ಲರೂ ಪೂಜೆ ಮಲ್ಲಿಕಾರ್ಜುನ ದೇವರ ದೇವ, ಚನ್ನಮಲ್ಲಿಕಾರ್ಜುನ ದೇವರ ದೇವ ಪಂಚ ಮಹಾಪಾಠಗ ಖುಷಿ ಬಿಡ್ತೀವಿ. ಹೆಂಗ ನೀವು ಬರ್ತಡೆ ಕಳಿತೀರಲ್ಲ ಹಂಗಂಗ ಆಯುಷ್ಯವನ್ನ ಕಳೆದಂಗ ನೀವೆಲ್ಲ ನೋಡ್ತಿರ್ಲಿಲ್ಲ. ನೀವು ತಾಯಿಯಂದರು ತಿಂಗಳ ಕೆಲಸ ಎಣಿಸ್ತಿರ್ತಾರ. ಅದ್ರಲ್ಲಿ ಏಕಾಗ್ರ ಯಾರಾದ್ರೂ ಬಂದು ಗದ್ದಲ ಮಾಡಿದ್ರಪ್ಪ ಅಂದ್ರೆ ಕಪಾಳಕ್ಕೆ ಮಕ್ಕಳು ಒಂದ್ 2 ಬಿಟ್ಟು ಸುಮ್ಕೊಂಡ್ರೆ ನೋಡಿ ಅನಿಸ್ತ ಕನ್ಫ್ಯೂಸ್ ಆಗ್ತಕ್ಕಂತ ಏಕಾಗ್ರತೆ ಪೂಜೆದಲ್ಲಿ ನಮ್ಮಲ್ಲಿ ಇಲ್ಲ. ಹಾಗಾಗಿ ಅದಕ್ಕೆ ಮಹಾತ್ಮ ಹೇಳ್ತಾರ, ತಿಳಿಯದೇನೋ ಅರಿತೋ ಅರಿಯದೇನೋ ಬೇಕಾಗಿಯೋ ಬೇಡ ತತನ ಗಂಡ ಫಿಲ್ಮ್ ಥಿಯೇಟರ್ ಹೋಗ್ತಾನ. ಸಾಯಂಕಾಲಕ್ಕಿಂತ ಮುಂಚೆ ಕಿವಿರಾಗೋದಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ದೇವರ ದೇವ ಆ ಶ್ರೀಶೈಲ ಮಲ್ಲಯ್ಯ ಎಂತ ದೇವಪ್ಪ ಅಂದ್ರೆ ದೇವರಿಗೆ ದೇವ. ಯಾರಪ್ಪ ಭಕ್ತರ ಲೋಕ ಕಲ್ಯಾಣವಾಯ್ತಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ಈ ಆಗುತ್ತೆ. ನಾವು ಇನ್ನೊಂದು ಅನೇಕ ವಹಿಸಿ ಶುಭ ಸಂದೇಶವನ್ನ ದಯಪಾಲಿಸತಕ್ಕಂತಹ ಯಶಸ್ಸು ಸಿಗಲಿ ಅವರಿಗೆ ಕೆಲಸಗಳನ್ನು ಮಾಡ್ತಾ ಉತ್ತಮ ಮಾರ್ಗಗಳನ್ನು ಅಂತರ ಜೀವನವನ್ನ ಸಾಗಿಸಬೇಕಂತ ಹೇಳಿದ್ರು. ನಮ್ಮ ಜನಶ್ರೀ ಫೌಂಡೇಶನ್ ರಾಜ್ಯಾಧ್ಯಕ್ಷರು ಗುರುದೇವ ತಾವು ಜೀವನವನ್ನ ಮಾಡಿಲ್ಲ ಜ್ಞಾನಜ್ಯೋತಿ ಶ್ರೀ ಗಣೇಶ ಪಾತನವರೊಂದು ಇಚ್ಛೆಯನ್ನ ಪಡುತ್ತೆ. ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದ್ದಕ್ಕಾಗಿ ಬೆಂಗಳೂರಿಂದ ಬರೋದು
ಸ್ವಲ್ಪ ತಡ ಆಯ್ತು. ಸ್ಕೂಲಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅಂತ ಹೇಳಿ ಎಲ್ಲ ಮೀಟಿಂಗ್ ಸೇರಿದ್ರು. ಸುಕ್ಷೇತ್ರದ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇವತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ಖುಷಿಯಾಗಿದ್ದೇನು ಅಂತಂದ್ರೆ ಹೆತ್ತ ತಾಯಿ ಬಯಸ್ತಕ್ಕಂಥದ್ದು ಒಂದೇ, ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ನನಕಂದ ಅಂತ ಹೇಳಿ ಎತ್ತ ಕರುಳು ಬಯಸುತ್ತೆ. ಅಂಥದ್ರಲ್ಲಿ ನೀವೆಲ್ಲರೂ ಇಷ್ಟು ಶಿಸ್ತುಬದ್ಧವಾಗಿ ಭಕ್ತಿಪೂರ್ವಕವಾಗಿ ಜ್ಞಾನದ ಮಾರ್ಗದಲ್ಲಿ ಸಾಗಲಿಕ್ಕೆ ಇಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ಗುರುಗಳ ಮೇಲಿನ ಅಭಿಮಾನದಿಂದ ನೀವೆಲ್ಲರೂ ಇಲ್ಲಿ ಕೂತಿದ್ದೀರಿ. ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಒಂದು ಜೋರು ಚಪ್ಪಾಳೆಯನ್ನ ಕೊಡಿ. ರಾಷ್ಟ್ರ ಶಕ್ತಿ ಅಂತ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಸ್ವಾಮಿ ವಿವೇಕಾನಂದರ ಮಾತು ಇವತ್ತು ಗಾಬರಿ ಹುಟ್ಟಿಸ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತಿನ ಯುವ ಶಕ್ತಿ ಪೊಲೀಸ್ ಸ್ಟೇಷನ್ಗಳ ಶಕ್ತಿ ಆಗ್ತಾ ಇದೆ. ಇವತ್ತಿನ ಯುವ ಶಕ್ತಿ ಜೈಲುಗಳ ಶಕ್ತಿ ಆಗ್ತಾ ಇರತಕ್ಕಂಥದ್ದು ಬಹಳ ಕಳವಳಕಾರಿಯಾದಂತಹ ಘಟನೆಗಳಾಗ್ತಾ ಇದೆ. ಹಾಗಾದ್ರೆ ಈ ಸಮಾಜದಲ್ಲಿ ಶಾಂತಿ, ಸಮೃದ್ಧಿ, ನೆಮ್ಮದಿ, ಬದುಕು, ಭವಿಷ್ಯ, ಸಂಸ್ಕಾರ, ಸಭ್ಯತೆ ಅಂತ ಅವರು ಕೂಡ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಂಪನಿಯ ಸಿದ್ಧಿ ಬದುಕು ನಿನ್ನದು ಗೆಳೆಯ, ನಿನ್ನ ಅನುಭವದಂತೆ ನೀ ಸಿದ್ಧ ನೀ ಬುದ್ಧ, ಬೋಧಿಯಡಿ ಕುಳಿತೊಡನೆ ನೀ ಬುದ್ಧನಾಗುವೆಯ, ಮತಿಯಂತೆ ನೀ ಯತಿಯೋ ಮುದ್ದುರಾಮ, ಮತಿಯಂತೆ ನೀ ಯತಿಯೋ ಮುದ್ದುರಾಮ ಸ್ಮರಣೆಯನ್ನು ಮಾಡಿಕೊಂಡು ಇಂಥ ಒಂದು ಪವಿತ್ರ ಕಾರ್ಯಕ್ರಮ ಈ ನಮ್ಮ ಕುರುಗೋಡು ಜಿಲ್ಲೆಯ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಬಂದಾರ ನೋಡ್ರಿ ನಮ್ಮ ನಾಗರಿಕ ರಥೋತ್ಸವ 3ನೇ ವರ್ಷದ ಆದಿಶಕ್ತಿಯ ಆ ಮಹಾತಾಯಿ ಬನಶಂಕರಿ ದೇವಿಯ ಮಹಾರಥೋತ್ಸವ ಹಾಗೂ 1111 ತಾಯಂದಿರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ನೋಡ್ರಿ. ಎಷ್ಟು ಅದ್ಭುತವಾದಂತಹ ಕಾರ್ಯಕ್ರಮ ನೋಡ್ರಿ. ಇಲ್ಲಿ ತಾಯಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ನಮ್ಮ ನಾಡಿನ ಪರಂಪರೆಯಲ್ಲಿ ಕೊಡ್ತಾ ಬಂದ್ರು. ಇವತ್ತು ನಮ್ಮ ಜಡೇಶನಾಥನವರು ಮಾಡ್ತಾ ಇದ್ದಾರೆ. ನಾವು ಅಯ್ಯಪ್ಪನಿಗೆ ಇರುಮುಡಿ ತಗೊಂಡು ಹೋಗ್ತಾ ಇದ್ವಿ, ಇದು ಶಿವನಿಗೆ ಇರುಮುಡಿ ತಗೊಂಡು ಹೋಗ್ತಾ ಇದ್ದಾರೆ. ಇದೊಂದು ಒಳ್ಳೆ ಸೇವೆಯನ್ನ ಜಡೇಶನಾಥ್ ಅವರು ಮಾಡ್ತಾ ಇದ್ದಾರೆ. ಕರೆಕ್ಟ್ ಆದಂತ ಯೂನಿಫಾರ್ಮ್ ಗಳೆಲ್ಲ ಕಾಣ್ತಾ ಇದೆ. ಅಲ್ಲಿ ಬಹಳ ಶ್ರೇಷ್ಠವನ್ನವರ ಪಾದಕ್ಕೆ ನಮಸ್ಕರಿಸುತ್ತಾ, ಉಡಿ ತುಂಬುವ ಕಾರ್ಯಕ್ರಮ ಅಂತಂದ್ರೆ ಮಹಾಶ್ರೇಷ್ಠ ಕಾರ್ಯಕ್ರಮ. ನಮ್ಮ ಜಡೇಶನಾಥ್ ಅವರು ಮಾಡ್ತಾ ಇರುವಂತ ಈ ಸೇವೆ, ಆ ತಾಯಿ ಆರಾಧನೆ ಮಾಡ್ತಾ ಧ್ಯಾನ ಮಾಡ್ತಾ ಸಂಪಾದನೆ ಮಾಡಿದಂತ ಅತೀಂದ್ರಿಯ ಶಕ್ತಿ ಅವರ ಮಸ್ತಕದಲ್ಲಿ, ಆ ಧ್ಯಾನದ ಶಕ್ತಿ ವಿಪರೀತವಾಗಿ ಬೆಳೆದಿದೆ. ನನಗೆ ಅಮ್ಮಂದಿರ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ, ಇನ್ನು ಮುಂದೆ ಪೆಂಡಾಲ್ ಹಾಕುವಂತ ಅವಶ್ಯಕತೆ ಬೇಡ. ಹಾಗಾಗಿ ಜಡೇಶನಾಥ್ ಅವರಿಗೆ 11,000 ರೂಪಾಯಿ ಈ ಸೀಟ್ ಹೊಡಿಲಿಕ್ಕೆ, ಇಲ್ಲಿಂದ ಮುಂದೆ ಸೀಟ್ ಹೊಡಿಲಿಕ್ಕೆ ಇನ್ನು ಮುಂದೆ ಈ ಪೆಂಡಾಲ್ ಹಾಕಿ ಸೇವೆಯನ್ನ ಮಾಡಬಾರದು, ಇನ್ನು ಸೀಟ್ ಹೊಡಿಬೇಕು. ಇದ್ರ ಮೇಲೆಲ್ಲ ಸೀಟ್ ಹಾಕಿ ಈ ಪೆಂಡಾಲ್ ಖರ್ಚು ಬರಬಾರದು. ಹಾಗಾಗಿ ಗುರುಗಳು 10,001 ರೂಪಾಯಿ ಕೊಡ್ತಾ ಇದ್ದಾರೆ. ಬೇರೆ ಯಾರ್ಯಾರು ಕೊಡ್ತೀರಾ ದಯವಿಟ್ಟು ಕೈ ಎತ್ತಿ. ಜಡೇಶನಾಥ್ ಅವರು ಧ್ಯಾನದ ಕಣ್ಣು ಹೆಚ್ಚು ತಾತವರಿಗೆ ಉಳಿದು ಇಷ್ಟು ಸಣ್ಣ ವಯಸ್ಸಲ್ಲಿ ಈ ಒಂದು ಆಧ್ಯಾತ್ಮಿಕ ಸೇವೆ ಮಾಡೋದು ಆತ್ಮಗಳಿಗೂ ಭಗವಂತ ಕೊಡುವುದಾಗುತ್ತೆ. ಈ ಧ್ಯಾನವನ್ನ ಮಾಡಿ ಅರ್ಧ ಗಂಟೆ ಪ್ರತಿ ಮನೆಯಲ್ಲೂ ಸಮೇತ ಪ್ರತಿ ಹೆಣ್ಮಕ್ಳು ಈ ಧ್ಯಾನವನ್ನ ಕಲಿಬೇಕು. ಇದರಿಂದ ಪ್ರಾರಂಭ ಜಗದಾಂಬಿಕೆ ಮೂಕಾಂಬಿಕೆ, ಪ್ರಾರಂಭ ಜಗದಾಂಬಿಕೆ ಅಂದೇ ಅಂದೇ ಮೂಕಮೇ ಓಂಕಾರಿ ಹಿಂಗಾರಿ ಅಂಗಾರಿ, ಓಂಕಾರಿ ಹಿಂಗಾರಿ ಅಂಗಾರಿ ಮಾದಾಂಬಿಕೆ ಕೊಂಡೇರ ಮೂಕಾಂಬಿಕೆ, ಪ್ರಾರಂಭ ಜಗದಾಂಬಿಕೆ ಕೊಂಡೇರ ಮೂಕಾಂಬಿಕೆ. ಶಿವಲಿಂಗ ಮಂದಿರದಲ್ಲಿ ಹಮ್ಮಿಕೊಂಡಿರುವಂತಹ 3ನೇ ವರ್ಷದ ಆದಿಶಕ್ತಿ ಆ ಮಹಾತಾಯಿ ಬನಶಂಕರಿ ದೇವಿಯ ಮಹಾರಥೋತ್ಸವ, 7ನೇ ವರ್ಷದ ಶಿವಮಾಲಾಧಾರಿಗಳ ಇರುಮುಡಿ ಹಾಗೂ 1111 ಮುತ್ತೈದರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ. ಇಂತಹ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ನಿಮ್ಮೆಲ್ಲರ ಗುರುಗಳು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಹಿರಿಯರಾಗಿರುವಂತಹ ಪರಮ ಪೂಜ್ಯರ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂತ ಎಲ್ಲ ಮಹಾತ್ಮರು ಬಹುಶಃ ಅವರು ಹೇಳುವಾಗ ಮೈಕ್ ಕೊಡುವಾಗನೇ ಹೇಳಿಕೊಟ್ಟಾರ.
ಅದರ ನಿಮಗೆ ಟೈಮ್ ಗೆಳೆ ಕೊಟ್ಟು ಬಿಟ್ಟ ವಿಷ್ಣು ಶಿವ ಶಂಕರಿ ಮಾತಾ ಮೂಕಾಂಬಿಕೆ ಸೇರಿದವರಗಳ ನೀಡುವ ಅಂಬೆ ಜಯರಮೆ ಅಂಬೆ ಅಂಬೆ ಮೋಗವೇ ಯಶಸ್ವಿಗೊಳಿಸ್ಕೊಟ್ಟಿದ್ದೀರೋ ಇನ್ನೊಂದಿಷ್ಟು ಕಾಲ ಕೂತ್ಕೊಂಡು ಸಹಕಾರ ಮಾಡ್ಕೊಳ್ಬೇಡಿ. ಈ ಕಾರ್ಯಕ್ರಮವನ್ನು ಇಡೀ ನಾಡಿನಾದ್ಯಂತ ಬಿತ್ತರಿಸುವಂತಹ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಕಲ್ಪಿಸ್ತಾ ಇದ್ದೇವೆ. ಹಾಗೆ ಕೂತಿರಮ್ಮ, ಯಾರು ಇದು ಮಾಡ್ಕೋಬೇಡಿ, ಅಲ್ಲಿಗೆ ಬರ್ತಾರೆ ದಯವಿಟ್ಟು. ಅವರ ಪಾದಗಳಿಗೆ ಶ್ರದ್ಧೆಯಿಂದ ತಲೆಬಾಗಿ ತಮ್ಮ ಸಮಯವನ್ನು ಬದಿಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕ